ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಈ ಪ್ರಯತ್ನಕ್ಕೆ ಮೇನ್ ಗುರುಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಒಂದು ಪರಿಕಲ್ಪನೆ ಇದೆ, ಈ ಥರ ಬರಬೇಕು, ಹಿಂಗೆ ಇರಬೇಕು, ಈ ಥರ ಆರ್ಟಿಸ್ಟ್ಗಳನ್ನೆಲ್ಲ ಇವ್ರನ್ನೆಲ್ಲ ಬಳಸ್ಕೊಂಡು ಚೆನ್ನಾಗಿ ಶೂಟ್ ಮಾಡೋಣ ಅಂತ ಹೇಳಿದರು. ಸೊ ಹಂಗಾಗಿ ಮಾಡಿದ್ದೀವಿ. ಅಲ್ಲಿ ನಡೆದಿದ್ದಂತ ಬಹಳಷ್ಟು ಕೆಲಸಗಳಿದೆ. ಯಾಕಂದ್ರೆ ನೀವು ನೋಡಿದಂಗೆ ಫಸ್ಟ್ ಡೇ ಒಂದಿನ ಮುಂಚೆ ಹೋಗಿರ್ತೀರಾ ನೀವು. ಹೆಂಗಿತ್ತು ಅನುಭವ, ಹೇಗಾಯ್ತು, ಪರ್ಮಿಷನ್ಗಳದ್ದು ಒಂದಷ್ಟು ಪ್ರಶ್ನೆ ಇತ್ತು, ಪ್ರತಿಯೊಂದು ಸುಗಮವಾಗಿ ಹೇಗೆ ನಡೀತು ಅಂತ ನೀವು ಒಂಚೂರು ವಿವರಣೆ ಕೊಡಿ. ಅಂದರೆ ಪ್ರತಿಯೊಂದು ಶೂಟಿಂಗ್ ಅಂದರೆ ಅದ್ರ ಮುಂಚೆ ಲೊಕೇಶನ್ ರೆಕ್ಕಿ ಮಾಡೋದಾಗಲಿ ಇನ್ನೊಂದಾಗಲಿ ಅದರದ್ದೇ ಆದಂಥ ಒಂದು ಕೆಲಸ ಇದ್ದೇ ಇರುತ್ತೆ. ಅದರಲ್ಲಿ ನಮಗೆ ಒಂದು ಚಾಲೆಂಜಿಂಗ್ ಇದ್ದಿದ್ದು ಏನು ಅಂದರೆ ಲಕ್ಷಾಂತರ ಜನ ಇದ್ದರು. ಕಾರ್ತಿಕ ಅಮಾವಾಸ್ಯೆ ಮಾದಪ್ಪನ ಬೆಟ್ಟದಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ. ಅಂಥದ್ರಲ್ಲಿ ಇಷ್ಟೊಂದು ವಿಜುವಲ್ಸ್ ತಗೊಂಬರೋಕ್ಕೆ ಬ್ಯಾಕ್ ಬೋನ್ ಆಗಿ ಪಾಪ ಗುರುಗಳು ಎಲ್ಲದಕ್ಕೂ ನಾವಿದ್ದೀವಿ, ಮಾದಪ್ಪ ಇದ್ದಾರೆ ಅನ್ಕೊಂಡು ಅವ್ರ ಆಶೀರ್ವಾದನೇ ಅದು. ಮಾದಪ್ಪ ತನಗೆ ಹೆಂಗೆ ಬೇಕೋ ತಾನಾಗಿ ಮಾಡಿಸ್ಕೊಂಡಿದ್ದೇನೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಎಲ್ಲ ಕಲಾವಿದರು ಅಷ್ಟೇ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ. ನಂದು ಅನ್ನೋದು ಏನು ಹೆಸರಿಲ್ಲ, ಎಲ್ಲ ಟೀಮ್ ವರ್ಕ್ ಅಷ್ಟೇ ಇದು. ಆ್ಯಂಡ್ ಥ್ಯಾಂಕ್ ಯು ಮೈ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸರ್. ಸೂಪರ್. ಎಷ್ಟು ದಿನ ಶೂಟಿಂಗ್ ಮಾಡಿದ್ವಿ? ಎಸ್ ಕೇಳ್ಬೋದು ಸರ್, ಫಸ್ಟ್ ಕೇಳಿದ್ರೆ ಹಾಗೆ ಕೇಳ್ಬೋದು, ಯಾರೇ ಇದ್ರು ಸರ್. ಒಂದು ಕಂಟಿನ್ಯೂಸ್ 24 hours, ಆಲ್ಮೋಸ್ಟ್ ಒಂದು 20 hours ಕಂಟಿನ್ಯೂ ಶೂಟ್ ಮಾಡಿದ್ದೀವಿ. ಮಧ್ಯಾಹ್ನ ಶುರು ಮಾಡಿದವರು ತಿರುಗಿ ಮಾರೋ ದಿವಸ ಬೆಳಗಿನ ಜಾವ ತನಕ ಶೂಟ್ ಮಾಡಿದ್ವಿ. ಅದಾದಮೇಲೆ ಒಂದು ದಿನ ರೆಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಇನ್ನೊಂದು ಟೋಟಲ್ 2 ದಿನ ಶೂಟ್ ಮಾಡಿ 2.5 ದಿನ ಶೂಟ್ ಮಾಡಿದ್ವಿ. ಅಂದರೆ ಇದು ಸರ್ ಇನಿಷಿಯಲಿ ಒಂದು ಸಾಂಗ್ ಕಳಿಸಿದಾಗ ಅರ್ಜುನ್ ಸರ್ ಹೇಳಿದ್ರು ಈ ಥರ ಒಂದು ತುಂಬ ಡಿವೋಷನಲ್ ಆಗಿ ಬೇಕು ಅಂತ. ಆಲ್ಬಮ್ ಸಾಂಗ್ ಎಲ್ಲ ಹೊಸದು. ಇದು ನನ್ನ ಮೊದಲನೇ ಆಲ್ಬಮ್ ಸಾಂಗ್. ನಾನು ಸಿನಿಮಾಗಳಿಂದ ಮಾಡ್ತಿದ್ದೆ. ಗುರುಗಳು ನಮಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮೂಲಕ ಪರಿಚಯ ಆಗಿ ಈ ಒಂದು ಆಲ್ಬಮ್ ಸಾಂಗ್ ಮಾಡೋವಂಥ ಒಂದು ಸದಾವಕಾಶ. ನಾನು ಯಾವುದೋ ಸ್ಕ್ರಿಪ್ಟ್ ಬರಿಬೇಕಾದ್ರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಇರೋದನ್ನ ಅದರಲ್ಲಿ ಏನೋ ಒಂದು ಡೈಲಾಗ್ ಬರ್ತಿದ್ದೆ. ಮಾಯ್ಕರ ಯಾವತ್ತೂ ಕಾರಣ ಇಲ್ದಲೆ ಮಾಡಿಸಲ್ಲ, ಎಲ್ಲ ಮಾದಪ್ಪ ನೋಡ್ಕೊಳ್ತಾನೆ ಹೋಗು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ನನಗೆ ಹೇಳೋ ಅಂತ ಒಂದು ಡೈಲಾಗು. ಅದಾಗಿ 2 ದಿನಕ್ಕೆ ಗುರುಗಳು ಫೋನ್ ಮಾಡಿ ಹೀಗೆ ಒಂದು ಸಾಂಗ್ ಇದೆ ಮಾಡಬೇಕು ಅಂತ ಅಂದಾಗ ಎಲ್ಲೋ ಅದು 2 ಕಾರಣ ಆಯಿತು. ಖಂಡಿತವಾಗ್ಲೂ ಅದು ಅವರ ಪ್ರೀತಿ ವಿಶ್ವಾಸ ಒಂದು ಗುರುಗಳ ಮೇಲೆ, ಇನ್ನೊಂದು ಮಾದೇಶ್ವರನೇ ಕರೆಸ್ಕೊಡ್ತಾ ಇದ್ದಾನೆ ಅನ್ನೋ ಒಂದು ಆಶೀರ್ವಾದದ ಮೂಲಕ ಈ ಒಂದು ಸಾಂಗಲ್ಲಿ ಮಾಡೋವಂಥ ಒಂದು ಸದಾವಕಾಶ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಆಪರ್ಚುನಿಟಿಗೆ. ಆ್ಯಂಡ್ ಅಭಿ ಬಗ್ಗೆನೂ ಅಷ್ಟೇ ತುಂಬ ಡೆಡಿಕೇಶನ್ ಇರೋವಂಥ ವ್ಯಕ್ತಿ. ಒಂದೊಂದು ಪ್ರತಿ ಸ್ಕ್ರಿಪ್ಟ್ ಅಂದರೆ ಹಿಂಗೆ ಬರಬೇಕು ಅಂತ ಅಂದ್ಬಿಟ್ಟು ಮುಂಚೆನೇ ಪ್ರಿಪೇರ್ ಆಗಿ ಬಂದಿದ್ದಂಥವ್ರು. ಅದನ್ನ ನೋಡಿ ಖುಷಿ ಆಯಿತು. ಇಡೀ ಟೀಮ್ಗೆ, ನನ್ನ ಕೋ ಆರ್ಟಿಸ್ಟ್ಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಎಕ್ಸ್ಪೆಕ್ಟೆಡ್ ಆಗಿ ಗುರುಗಳಿಗೆ ಕಾಲ್ ಮಾಡಿದೆ, ಗುರುಗಳೇ ಎಲ್ಲಿದ್ದೀರಾ ಹೇಗೆ ಅಂತ. ಅವರು ಬೆಳಗ್ಗೆ ಶೂಟ್ ಇದೆ ಬರೋಕ್ಕಾಗತ್ತಾ ರಘು ಅಂತ ಹೇಳಿದ್ರು. ಇಲ್ಲ ಸರ್ ಖಂಡಿತ ಬಂದೇ ಬರ್ತೀನಿ, ಯಾಕಂದ್ರೆ ನಾನು ಮಾದಪ್ಪನ ಯಾವತ್ತೂ ನೋಡಿರ್ಲಿಲ್ಲ, ಬೆಟ್ಟಕ್ಕೆ ಹೋಗಿರ್ಲಿಲ್ಲ. ಅದು ಹೆಂಗಾಗತ್ತೆ ಅಂದರೆ 2 ಕೋಇನ್ಸಿಡೆನ್ಸ್ ಆಗಿ ನನಗೊಂದು ಈ ಅವಕಾಶ ಸಿಕ್ತು. ಬಟ್ ಥ್ಯಾಂಕ್ ಯು ಗುರುಗಳೇ, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಎಸ್, ಜೈ. ಥ್ಯಾಂಕ್ ಯು ರಘು ಅವರೇ. ಆ ಕಡೆಯಿಂದ ಬರ್ತೀನಿ. ನಿಂಗೇನು ಅನಿಸ್ತು ಪುಟ ಫಸ್ಟ್ ಟೈಮ್ ಮಾದೇವ? ಇದು ನನಗೆ ಫಸ್ಟ್ ಟೈಮ್ ಸಾಂಗ್. ಖುಷಿ ಆಯ್ತಾ? ತುಂಬ ಖುಷಿ ಆಯ್ತಾ? ಓಕೆ ಪುಟ, ಥ್ಯಾಂಕ್ ಯು. ಏನು ಓದ್ತಿದ್ಯಾ? 4th ಸ್ಟ್ಯಾಂಡರ್ಡ್. ವೆರಿ ಗುಡ್. 4ನೇ ಕ್ಲಾಸ್. ಅಂಬೇಡ್ಕರ್ ಕಾಲೇಜ್. ನಮ್ಮನ್ನ ಒಂದು ಈ ದೇವ್ರ ಸಾಂಗಿಗೆ ಅಂದಾಗಲೇ ರಿಸೀವ್ ಮಾಡ್ಬೇಕಾದ್ರೆ ನಮಗೆ ಕಷ್ಟ ಆಯಿತು. ನಮ್ಮನ್ನ ಆಲ್ಬಮ್ ಭಕ್ತಿ ಗೀತೆ ಎಲ್ಲರೂ ನಮ್ಮನ್ನ ಹಂಗೆ ರಿಸೀವ್ ಮಾಡ್ತಾರೆ ಫಸ್ಟ್ ನೋಡೋಣ ಅಂತ ಶಿವು ಹೇಳ್ದ. ಶಿವುವಿಂದ ನನಗೆ ಗುರುಜಿ ಈ ಟೀಮ್ ಪರಿಚಯ ಆಗಿದ್ದು. ಹಿಂಗೆ ಭಕ್ತಿ ಗೀತೆ ಒಂದು ಸಾಂಗ್ ಮಾಡ್ತಿದ್ದಾರೆ, ಅದು ಮಾದಪ್ಪನ ಸಾಂಗ್ ಅಂದಾಗ ಏನು ನಮ್ಮದು ಅದರಲ್ಲಿ ಕಾಮಿಡಿನೇ ಆಗ್ತಾರ ಅಥವಾ ಹೆಂಗೆ ಏನು ಅಂತ ಗೊತ್ತಿಲ್ಲ ಅಂತ ಅಂದೆ. ಆಮೇಲೆ ಒಂದು ಕಾನ್ಸೆಪ್ಟ್ನ ಅಭಿ ಮಾಸ್ಟರು ಬಂದು ಅವತ್ತು ಹೇಳಿದಾಗ ಮಾದಪ್ಪನ ತುಂಬ ಖುಷಿ ಆಯಿತು ನಮಗೆ. ಒಂಥರ ಬೇರೆ ಥರ ನಮ್ಮನ್ನು ಏನು ತುಂಬ ಅಲ್ಲದೆ ಇದ್ದರೂ ಆ ಒಂದು ಈ ಒಂದು ಭಕ್ತಿ ಮಾರ್ಗದಲ್ಲಿ ನಾವು ಒಂದು ಭಾಗಿಯಾಗಿದ್ದೇವಲ್ಲ ಅನ್ನೋದೊಂದು ಖುಷಿ ಇದೆ. ತುಂಬ ಖುಷಿ ಆಯಿತು. ಒಂದು ಒಳ್ಳೆಯ ಅದ್ಭುತವಾದ ಸಾಂಗ್ ಕೂಡ ಅರ್ಜುನ್ ಸರ್ ಕೂಡ ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಹಾಗೆ ನಮ್ಮ ಅಭಿ ಮಾಸ್ಟ್ರು ತುಂಬ ಅದ್ಭುತವಾಗಿ ಇದನ್ನು ತೋರಿಸಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಹಾಗೆ ಮತ್ತು ಗುರುಜಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಗುರುಜಿ ಪರಿಚಯ ಇರಲಿಲ್ಲ, ಶಿವುವಿಂದ ಹಿಂಗೆ ಪರಿಚಯ ಆಗಿದ್ದು. ನಮಗೊಂದು ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಡೀ ಟೀಮ್ಗೂ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜು. ಎಸ್, ಮಾನಸ, ಶಿವು 2 ನೀವೇ ಮಾತಾಡೋದು. ಎಲ್ರಿಗೂ ನಮಸ್ಕಾರ.
ಮೊದಲಿಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಸ್ಪೆಷಲಿ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಅರ್ಜುನ್ ಜನ್ಯ ಸರ್ ಕಂಪೋಸಿಷನಲ್ಲಿ ಈ ಸಾಂಗ್ ಬಂದಿದೆ. ಆ್ಯಂಡ್ ನನ್ನ ಫೇವ್ರೆಟ್ ಸಿಂಗರ್ ರಾಜೇಶ್ ಕೃಷ್ಣನ್ ಸರ್ ಅವರು ಹಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಸಾಂಗ್ ಫಸ್ಟ್ ಕೇಳಿದಾಗ. ಆ್ಯಂಡ್ ನನಗೆ ಅವಕಾಶ ಸಿಕ್ಕಿದ್ದು ಕೂಡ ಶಿವು ಅವರಿಂದನೇ. ಶಿವು ಸರಿಂದ ನಮಗೆ ಗುರುಜಿ ಎಲ್ಲ ಪರಿಚಯ ಆಯಿತು. ಆ್ಯಂಡ್ ಡೈರೆಕ್ಟರ್ ಸರ್ ಅಭಿಷೇಕ್ ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅಂದರೆ ಆ ಸೀನ್ಸ್ ಎಲ್ಲ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ದು, ಶೂಟ್ ಮಾಡಿದ್ದು, ಆ್ಯಂಡ್ ಅಲ್ಲೇ ಹೋಗಿ ನಾವು ಶೂಟ್ ಮಾಡಿದ್ದು. ನಾವು ಹೋಗಿದ್ದು ದೀಪಾವಳಿ ಟೈಮಲ್ಲಿ, ಜನ ಸಾಗರನೇ ತುಂಬಿತ್ತು ಮಾದಪ್ಪನ ಬೆಟ್ಟದಲ್ಲಿ. ಸೊ ಲೈವ್ ಆಗಿ ನಾವು ಎಲ್ಲ ಉತ್ಸವಗಳನ್ನ ಎಲ್ಲಾನು ಕಾರ್ಯಕ್ರಮನೂ ನಮಗೆ ನೋಡೋಕೆ ಸಿಕ್ತು ಶೂಟ್ ಮುಖಾಂತರ. ಸೊ ಅದಕ್ಕೂ ಹೆಚ್ಚಿಗೆ ಖುಷಿ ಆಯಿತು. ಚಿಲ್ಲರ್ ಹೇಳ್ದಾಗೆ ನಾವು ಕಾಮಿಡಿ ಶೋಸ್ ಮಾಡ್ತೀವಿ, ಕಾಮಿಡಿ ಕ್ಯಾರೆಕ್ಟರ್ಸ್ಗಳಿಗೆ ಜಾಸ್ತಿ ನಮ್ಮನ್ನ ಫೋಕಸ್ ಮಾಡ್ತಾರೆ. ಈ ಥರದ್ದು ಒಂದು ಸೀರಿಯಸ್ ಕ್ಯಾರೆಕ್ಟರು, ಸೀರಿಯಸ್ ಎಮೋಷ್ನಲ್ಲು, ಡಿವೋಷ್ನಲ್ ಕ್ಯಾರೆಕ್ಟರ್ಸ್ ನಮ್ಮನ್ನು ಹುಡ್ಕೊಂಡು ಬಂದಾಗ ಅದ್ರ ಮೇಲೆ ಏನೋ ಒಂದು ಹೆಚ್ಚಿಗೆ ಪ್ರೀತಿ ಇರುತ್ತೆ. ಸೊ ಈ ಸಾಂಗ್ ಮೇಲೂ ಕೂಡ ನನಗೆ ಅಷ್ಟೇ ಪ್ರೀತಿ ಇದೆ. ನಾನು ಎಲ್ಲ ಕಡೆ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮಾನಸ. ರೂಪಾ ಮೇಡಮ್, ಯಾರು ಮಾತಾಡಿದ್ರು ಒಂದೇ ಅರ್ಥ ಆಯಿತು. ವಿದ್ವಾನ್ ಮೂಗೂರು ದೀಕ್ಷಿತ್ ಗುರುಗಳೇ, ನಾನು ನಿಮ್ಮಲ್ಲಿ ಫಸ್ಟು ಥ್ಯಾಂಕ್ ಯು, ಇದು ಬರಲಿ ಗುರುಗಳೇ. ನಿಮ್ಮ ಒಂದು ಈ ಹಾಡು ಬೇರೆ ಮಟ್ಟಕ್ಕೆ ತಲುಪುತ್ತೆ ಅಂತ ನನಗೆ 100% ನಂಬಿಕೆ ಇದೆ. ಯಾಕಂದರೆ ಈ ಎಲ್ಲ ಮಿಲನಗಳಿರುತ್ತಲ್ಲ, ಅದು ಬಹಳ ಮುಖ್ಯ. ಇವರೆಲ್ಲೋ ಇದ್ರು, ನಾವೆಲ್ಲೋ ಇದ್ವಿ, ಎಲ್ಲ ಸೇರಿದ್ವಿ, ಈ ಹಾಡನ್ನ ಅದ್ಭುತವಾಗಿ ತೋರಿಸಿದ್ವಿ. ಗುಡ್ ಮಾರ್ನಿಂಗ್ ವೈಬ್ಸಲ್ಲಿ ಇರುತ್ತೆ. ಇದ್ರ ಬಗ್ಗೆ ನೀವು ಹೇಳಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಮೊದಲನೇದಾಗಿ ನನ್ನ ಆರಾಧ್ಯ ದೈವ ಮಾದೇಶ್ವರರಿಗೆ ನಮಸ್ಕಾರವನ್ನು ಹೇಳ್ತಾ, ಮತ್ತು ಈ ಕಾರ್ಯಕ್ರಮ ಮಾಡಬೇಕಂತ ಸಂದರ್ಭದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಸಾಲೂರು ಮಠದ ಗುರುಗಳನ್ನು ಕೇಳ್ಕೊಂಡಾಗ ಕೂಡ ಅವರು ಆಶೀರ್ವಾದ ಮಾಡಿ, ಇಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಜೊತೆಗೆ ಇಲ್ಲಿ ಬಂದಿರುವಂಥ ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದವ್ರ ಸಪೋರ್ಟ್ ಭಾಳ ಮುಖ್ಯ ಇಂಥ ಎಲ್ಲ ಕೆಲಸ ಮಾಡೋಂಥ ಸಂದರ್ಭದಲ್ಲಿ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ ಮತ್ತು ಧನ್ಯವಾದ ಎರಡನ್ನೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ. ಜೊತೆಗೆ ಮತ್ತೊಬ್ಬರು ನಿರ್ಮಾಪಕರಾಗಿರುವಂಥ ಕಂಗ್ರ್ಯಾಚುಲೇಷನ್ ಬ್ರದರ್, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ನಮ್ಮ ಪ್ರಶಾಂತ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ, ನಮ್ಮ ರಾಘವೇಂದ್ರ ಅವರು, ನಮ್ಮ ವೆಂಕಟ್ ಅವರು ಎಲ್ಲರೂ ಬಂದಿದ್ದಾರೆ. ಭಾಳ ಮುಖ್ಯವಾಗಿ ಈ ಸಾಂಗ್ ಮಾಡಲಿಕ್ಕೆ ಮೇನ್ ಕಾರಣನೇ, ನಾನು ಯಾಕೆ ಅವ್ರಿಗೆ ಕೊನೆಯಲ್ಲಿ ಮಾತಾಡಿ ಅಂತ ಹೇಳಿದೆ ಅಂತಂದರೆ, ನಾನು ಮಾತಾಡಬೇಕಿತ್ತು ಅವ್ರಿಗಿಂತ ಮುಂಚೆ. ಅದಕ್ಕೆ ಅರ್ಜುನ್ ಜನ್ಯ ಅವ್ರನ್ನ ನೀವೆಲ್ಲರೂ ಒಬ್ಬ ಒಳ್ಳೆ ಸಂಗೀತ ನಿರ್ದೇಶಕರಾಗಿ ನೀವು ನೋಡಿದ್ದೀರಿ. ಆದರೆ ಅವರು ಒಬ್ಬರು ಒಳ್ಳೆ ಆಧ್ಯಾತ್ಮ ಗುರುಗಳು ಅಂತ ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ತುಂಬ ಸ್ಪಿರಿಚುವಲ್ ಪರ್ಸನ್ ಅವರು. ಅದ್ರ ಜೊತೆಗೆ ಖುಷಿ ಏನಂತಂದರೆ, ಕನ್ನಡದ ಒಂದು ದೊಡ್ಡ ಹೆಮ್ಮೆಯ ಸಿನಿಮಾ 45 ಆಗತ್ತೆ. ಅದರ ನಿರ್ದೇಶಕರು ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೂಪರ್. ಜೊತೆಗೆ ಈ ಸಾಂಗ್ ಮಾಡಬೇಕು ಅಂತ ಅವ್ರನ್ನ ಕೇಳಿದೆ. ಯಾಕಂದರೆ ಅವರು ಸಿಕ್ಕಾಬಟ್ಟೆ ಬ್ಯುಸಿ, ನಿಮಗೂ ಗೊತ್ತು ಅವರು ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ, ಪಾಪ ಬೆಳಿಗ್ಗೆ ರಾತ್ರಿ ಅಂದೇ ಸಿನಿಮಾಗಳನ್ನು ಮಾಡ್ತಿರ್ತಾರೆ. ಮತ್ತು ಅವ್ರು ಯಾವ್ಯಾವ ಸಂದರ್ಭದಲ್ಲಿ ಸಿನಿಮಾಗಳನ್ನು ಮಾಡಿದ್ದಾರೆ ಅವ್ರಿಗೆ ಅದನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅದ್ರ ಜೊತೆಗೆ ಈ ಥರ ಸಾಂಗ್ ಮಾಡಬೇಕು ಅಂತಂದಾಗ ಯಾವುದು 2 ಸೆಕೆಂಡ್ ತಾಟೆ ಇಟ್ಕೊಳ್ಳದೆ ಈ ಸಾಂಗನ್ನು ಮಾಡೋಣ ಗುರುಗಳೇ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು. ಇವತ್ತು ನೀವೆಲ್ಲ ಏನು ನೋಡ್ತಾ ಇದ್ದೀರಾ ಅದು ಅಷ್ಟು ಅದ್ಭುತವಾಗಿ ಬರಲಿಕ್ಕೆ ಒನ್ ಆ್ಯಂಡ್ ಓನ್ಲಿ ಅರ್ಜುನ್ ಜನ್ಯ ಅವರೇ ಕಾರಣ. ಚೋರಾಗಿ ಬರಲಿ ಚಪ್ಪಾಳೆ. ಅದಾದಮೇಲೆ ನಾಗೇಂದ್ರ ಪ್ರಸಾದ್ ಅವರು ಸೇರ್ಕೋತಾರೆ, ಅದ್ಭುತವಾಗಿ ಬರ್ಕೊಡ್ತಾರೆ. ಫಸ್ಟು ಇದೊಂದು ಡಿಸ್ಕಸ್ ಮಾಡ್ತೀವಿ ಈ ಥರ ಮಾಡಬೇಕು ಅಂತ. ಅದಾದ ಮೇಲೆ ಸಾಮಾನ್ಯವಾಗಿ ಮಲೆಮಹದೇಶ್ವರರ ಸಾಂಗ್ ಅಂದರೆ ಅದು ಬೇರೆದೇ ಥರದ ಪ್ಯಾಟ್ರನ್ ಇರುತ್ತೆ. ಬಟ್ ನನಗೇನು ಇಂಟೆನ್ಷನ್ ಇತ್ತು ಅಂದರೆ, ತುಂಬ ಒಂದು ಕಾಮಾಗಿರಬೇಕು ಆ ಸಾಂಗು ಅಂತೇಳಿ. ಅದಾದಮೇಲೆ ಆಗುತ್ತೆ, ಅವರು ಕೂಡ ತುಂಬ ಚೆನ್ನಾಗಿ ಬರ್ಕೊಡ್ತಾರೆ. ಅದಾದಮೇಲೆ ನಮ್ಮ ಅರ್ಜುನ್ ಸರು, ರಾಜೇಶ್ ಕೃಷ್ಣನ್ ಸರ್ ಅವ್ರ ಹತ್ರ ಇದನ್ನು ಹಾಡಿಸ್ಕೊಡ್ತಾರೆ. ಭಾಳ ಅದ್ಭುತವಾಗಿ ಬರುತ್ತೆ. ನಾನು ಯಾರಿಗೆಲ್ಲ ಕೇಳಿಸಿದ್ದೀನಿ ಅವರೆಲ್ಲರೂ ಕೂಡ ಕೊನೆ ಸೀನಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ಅದು ಆ ಸಿನಿಮಾ ಸಾಂಗ್ ಎಷ್ಟು ಚೆನ್ನಾಗಿದೆ ಅಂತ ಅನ್ನುವಂಥದ್ದು. ಜೊತೆಗೆ ಯಾವಾಗಲೂ ನಾವು ಪವಾಡಗಳು ಅಲ್ಲಿ ನಡೀತು, ಪವಾಡಗಳು ಇಲ್ಲಿ ನಡೀತು ಅಂತ ನಾವು ಕೇಳಿರ್ತೀವಿ. ಆದರೆ ಈ ಸಾಂಗದೊಂದು ವಿಶೇಷ ಏನಂದರೆ, ಅರ್ಜುನ್ ಅವ್ರನ್ನ ನಾನು ಭೇಟಿ ಮಾಡ್ತೀನಿ. ಅವರು ಗುರುಗಳೇ ಅಭಿಷೇಕ್ ಅವ್ರಿಗೆ ನನಗೆ ಪರಿಚಯ ಮಾಡಿಕೊಡ್ತಾರೆ. ಅಭಿಷೇಕ್ ಅವ್ರು ಮಾತಾಡ್ತಾರೆ, ಇನ್ನೆರಡು ದಿನ ದೀಪಾವಳಿ ಅಮಾವಾಸ್ಯೆ, ದೀಪಾವಳಿ ಜಾತ್ರೆ. ಸರಿ, ಇಷ್ಟು ದೊಡ್ಡ ಕ್ರೌಡನ್ನ, ಇಷ್ಟು ಜನನ, ಆ ಎನ್ವೈರನ್ಮೆಂಟ್ನ ನಾವು ಯಾವತ್ತೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸರಿ, ಶೂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಶಿವು ಅವ್ರಿಗೆ ಫಸ್ಟ್ ಫೋನ್ ಮಾಡ್ತೀನಿ.
ಶಿವು ಅವರು, ಮಾನಸ್ ಅವರು ಮತ್ತೆ ಮಂಜು ಅವ್ರನ್ನ ಮಾತಾಡಿಸ್ತಾರೆ. ಆಮೇಲೆ ಶರತ್ ಅವ್ರಿಗೆ ಫೋನ್ ಮಾಡ್ತೀನಿ, ಮನು ಅವ್ರಿಗೆ ಫೋನ್ ಮಾಡ್ತೀನಿ, ಎಲ್ಲ ಒಪ್ಕೋತಾರೆ. ಅಲ್ಲಿ ರೂಮ್ಗೂ ಬುಕ್ ಮಾಡಿ ಎಲ್ಲರೂ ಇನ್ನೊಂದು ದಿನ ಹೋಗ್ತಾರೆ. ಬೆಳಿಗ್ಗೆ ಹೋದ್ರೆ ಶೂಟಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಕ್ರೌಡ್ ಲಕ್ಷಾಂತರ ಜನದಲ್ಲಿ ಎಲ್ಲಿಂದ ಪರ್ಮಿಷನ್ ತಗೊಳ್ಳೋದು, ಏನ್ ಮಾಡಿ, ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಏನಿಲ್ಲ. ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ಮಾಡ್ತಿರೋದು. ಅದ್ರ ಜೊತೆಗೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರ, ನಮ್ಮ ಗುರುಗಳು ಅಷ್ಟು ಜನಸಂದಣಿಯಲ್ಲಿ ಲೈನಲ್ಲಿ ನಿಂತ್ಕೊಂಡು ಹೋದ್ರೂ 10 hours ಬೇಕು ದರ್ಶನ ಮಾಡ್ಲಿಕ್ಕೆ. ಅಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮಹೇಂದ್ರ ಅವ್ರು ಸಿಗ್ತಾರೆ. ಪುನಃ ಅಲ್ಲಿ ಒಳಗಡೆ ಹೋಗ್ತೀವಿ. ಅಲ್ಲಿ ನಮ್ಮ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರುವಂತ ನಮ್ಮ ರಘು ಅವ್ರು ಸಿಗ್ತಾರೆ. ಗುರುಗಳೇ ಈ ಥರದ್ದೆಲ್ಲ ಪರ್ಮಿಷನ್ ಬೇಕಾಗತ್ತೆ ಅಂತ. ಅದಾದ್ಮೇಲೆ ಇಲ್ಲಪ್ಪ ಇದೊಂದು ಸ್ಪೆಷಲ್ ಪರ್ಮಿಷನ್ ಮಾಡಿಕೊಡಿ ಗುರುಗಳು ಕೇಳ್ತಾ ಇದಾರೆ ಅಂತ ಮಾದಪ್ಪನ ಆಶೀರ್ವಾದ 1 hour ಪರ್ಮಿಷನ್ ಆಗುತ್ತೆ ಸರ್. 1 hour ಅದ್ ಹೆಂಗ್ ನಾವು ಒಳಗಡೆ ಹೋದ್ನೋ, ಅವ್ರು ಎಲ್ಲಿ ಯಾರನ್ನ ಕಳ್ಸಿದ್ರು, ಅದ್ ಹೆಂಗ್ ಮಾಡಿದ್ರು, ಅದೆಲ್ಲ ವಿತಿನ್ 1 hour ಎಲ್ಲ ಮಿರಾಕಲ್ಸ್ ಆಗುತ್ತೆ. ಪುನಃ ಅಭಿ ಅವ್ರು ಸುಳ್ಳು ಹೇಳ್ತಾ ಇದಾರೆ, 24 hours ಅಲ್ಲ, ಹೆಚ್ಚು ಕಮ್ಮಿ 19 hours ಶೂಟಿಂಗ್ ಮಾಡಿಸಿದಾರೆ ನಮ್ಮ ಹತ್ರ. ಮಧ್ಯಾಹ್ನ 6 ಗಂಟೆ ನಮ್ಮನ್ನು ವಾಪಸ್ ಮಾದೇಶ್ವರನ್ ಬಿಟ್ಟಿದ್ದು. ಇವತ್ತು ಬೆಳಿಗ್ಗೆ ಶುರು ಮಾಡಿದ್ದು. ಪುನಃ ಅದಾದ್ಮೇಲೆ ಇನ್ನೊಂದು ದಿನ ಶೂಟ್ ಮಾಡ್ತೀವಿ. ಮಧ್ಯರಾತ್ರಿ ನೀವು ಕೊನೆ ಶೂಟ್ ನೋಡ್ತಿರಲ್ಲ, ಅದು ಮಧ್ಯರಾತ್ರಿ 3:45 ಶೂಟ್ ಮಾಡಿದಾಗ ಇಡೀ ಮಾದೇಶ್ವರನ್ ಬೆಟ್ಟದಲ್ಲಿ ಇರೋ ಎಲ್ಲ ಲೈಟಿಂಗ್ಸ್ ಉರಿತಾ ಇದೆ. ಆ ಮಾದೇಶ್ವರ ಲೈಟ್ ಮಾತ್ರ ಆಫ್ ಆಗ್ಬಿಟ್ಟಿದೆ. ಏನಕ್ಕೆ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟಿದೆ ಅದು. ಸರಿ, ಆ ಶಾರ್ಟ್ ಬೇಕಲೇಬೇಕು ಎಂಡಿಂಗಿಗೆ ಅಂತ ಇವರು ಎಲ್ಲ ಹೇಗೆ ಸ್ಟಾರ್ಟ್ ಯಾವಾಗ ಶುರುವಾಯಿತೋ ಅವತ್ತಿಂದನೂ ಅವ್ರ ಜೊತೆಗಿದ್ದೀನಿ. ನಾನು ಸಾಮಾನ್ಯವಾಗಿ ಸ್ವಲ್ಪ ತುಂಬಾ ಸಿನಿಮಾಗಳು ನೋಡ್ತಿರ್ತೀನಿ ಮನೇಲಿದ್ದಾಗ. ಎಲ್ಲ ಭಾಷೆಯಲ್ಲಿ ಅಂತ ನಾವು ತಗೊಂಡಾಗ ಬೇರೆ ಬೇರೆ ಭಾಷೆಯಲ್ಲಿ ಅಂತ ಅದ್ಭುತವಾದ ಸಿನಿಮಾಗಳು ಬರುತ್ತೆ, ಇಷ್ಟು ಚೆನ್ನಾಗಿರೋ ಸಿನಿಮಾಗಳು ಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಆದ್ರೆ ಈ ಸಿನಿಮಾ ಇಲ್ಲಿರುವಂತ ಕಂಟೆಂಟು ಈ ರೀತಿಯ ವಿಷಯ ನಾನು ಕೇಳಿದೆ ಫಸ್ಟ್, ಅರ್ಜುನ್ ಅವರೇ ನಿಜವಾಗಿಯೂ ಈ ಸಿನಿಮಾನ ಕಮರ್ಷಿಯಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯನಾ, ನನಗೆ ಭಯ ಆಯ್ತೈತೆ ಅಂತ. ಇಲ್ಲ ಗುರುಗಳೇ, ಖಂಡಿತ ಮಾಡೋಣ ಅಂತ. ನಾನು ಸಿನಿಮಾ ಮುಂಚೆನೂ ಜೊತೆಗಿದ್ದೆ. ಸಿನಿಮಾ ಶೂಟಿಂಗ್ ಮುಂಚೆ 3Dಯಲ್ಲೇ ಸಿನಿಮಾನ ತೋರಿಸಿದ್ರು, ಅವಾಗ್ಲೂ ನಾನು ನೋಡಿದ್ದೀನಿ. ಸಿನಿಮಾ ಶೂಟಿಂಗ್ ಆದ್ಮೇಲೆ ಅದರ ಕೆಲಸ ಬಂದಾಗ್ಲೂ ನಾನು ನೋಡಿದ್ದೀನಿ. ಅದು ಬೇರೆದೇ ಮಟ್ಟದ ಒಂದು ಸಿನಿಮಾ, ತುಂಬಾ ದೊಡ್ಡ ಮಟ್ಟದ ಯಶಸ್ಸು. ಮತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ನಮ್ಮ ಕನ್ನಡದ ತುಂಬಾ ದೊಡ್ಡ ಮಟ್ಟದ ಯಶಸ್ಸಿನ ಸಿನಿಮಾ ಆಗುತ್ತೆ ಮತ್ತು ಹೆಮ್ಮೆಯ ಸಿನಿಮಾ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ರಾಘವಿ ಶೆಟ್ಟಿ ಅವರು ಇರ್ಬೋದು, ಅದ್ರ ಜೊತೆಗೆ ನಮ್ಮ ಉಪೇಂದ್ರ ಅವ್ರು ಇರ್ಬೋದು, ಅದರಲ್ಲೂ ನಮ್ಮ ಶಿವಣ್ಣ ಅವ್ರನ್ನ ನೀವು ಆ ಸಿನಿಮಾದಲ್ಲಿ ಬೇರೆದೇ ಮಟ್ಟದಲ್ಲಿ ನೋಡ್ತೀರಿ. ಅದು ನೋಡ್ಲಿಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ನಮ್ಗೆ ಶಿವಣ್ಣನ ಅವರು ತೋರಿಸಿದ್ದಾರೆ. ಆ ಸಿನಿಮಾನೇ ಅಷ್ಟು ಚೆನ್ನಾಗಿದೆ. ಆ ಸಿನಿಮಾಕ್ಕೆ ನೋಡಿ 45 ಬರಕ್ಕಿಂತ ಮುಂಚೆ ಮಹಾಗುರು ಮಹಾದೇವ ಸಾಂಗ್ ನಾವು ರಿಲೀಸ್ ಮಾಡ್ತಾ ಇದೀವಿ. ಅವರ ಸಂಪೂರ್ಣ ಆಶೀರ್ವಾದ ಅವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ, ಆ ಸಿನಿಮಾದ ಮೇಲೆ ಇರಲಿ. ಸಿನಿಮಾ ಬಹಳ ಚೆನ್ನಾಗಿದೆ. ನೀವೆಲ್ಲರೂ ಕೂಡ ಮೊದಲನೇ ದಿನನೇ ನೋಡಿ ಸಪೋರ್ಟ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಕೂಡ ನೀವು ಶೇರ್ ಮಾಡಿ. ಅದ್ರ ಜೊತೆಗೆ ನಮ್ಮ ಯುವ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಹುಡುಗನೇ ವಿವೇಕು, ಭರತ್, ಸ್ವಾಮಿ ಅವರ ಆಶೀರ್ವಾದಗಳನ್ನ ಕೋರ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಮೂಗೂರು ಮಧು ದೀಕ್ಷಿತ್ರು ಅಂತಂದ್ರೆ, ಇವಾಗ ನೀವು ಆಲ್ಬಮ್ ನೋಡಿದ್ರಲ್ಲ, ಆಲ್ಬಮ್ ಅಲ್ಲಿ ಒಂದು ಚಿಕ್ಕ ಮಗು ಏನ್ ನೋಡಿದ್ರಿ, ಆ ಮಗು ಏನ್ ದೈವ ಸ್ವರೂಪ ಅಂತ ಇದ್ರಲ್ಲಿ ಹೇಳಿದ್ದಾರೆ. ನನಗೆ ದೈವ ಸ್ವರೂಪ ಗುರುಗಳು. ಯಾಕಂದ್ರೆ ಇದು ಹಾಡು, ಸಿನಿಮಾ ಎಲ್ಲದಕ್ಕೂ ಮೀರಿ ಜೀವನದಲ್ಲಿ ನನಗೆ ಒಂದು ಅತಿ ದೊಡ್ಡ ಒಂದು ಗುರುಸ್ಥಾನನ ತುಂಬಿಕೊಟ್ಟಿರೋದು ಗುರುಗಳು ನನಗೆ. ಅವರು ಹೇಳಿದ್ಮೇಲೆ ಅವ್ರಿಗೆ ಏನು ಹೇಳೋದು, ಅವ್ರಿಗೆ ಎಷ್ಟು ಮಾಡಿದ್ರು ನಾನು ಕಮ್ಮಿನೇ. ಹಾಡಲ್ಲೇ ಆ ಋಣನ ತೀರ್ಸೋಕ್ಕಾಗಲ್ಲ. ಬಟ್ ಅವ್ರು ನನಗೆ ಈ ಥರ ಒಂದು ಐಡಿಯಾ ಇದೆ ಮಾಡೋಣ ಅಂತ ಹೇಳಿದಾಗ ಖಂಡಿತ ಗುರುಗಳೇ ಮಾಡೋಣ ಅಂದರೆ. ಬಟ್ ಇಲ್ಲಿ ಎಲ್ಲರ ಮುಂದೆ ಒಂದು ಕನ್ಫೆಸ್ ಮಾಡಲೇಬೇಕು, ಒಂದು 2 ವರ್ಷನಾದರೂ ಕಾಯಿಸಿದ್ದೀನಿ ಸರ್, ಸುಳ್ಳು ಹೇಳೋಂಗಿಲ್ಲ. ಅವ್ರು ಅದನ್ನು ಹೇಳಿಲ್ಲ. 2 ವರ್ಷ ಅಂದರೆ ನಂದು ಬೇರೆ ಬೇರೆ ಏನೇನೋ ಇಶ್ಯೂಸ್ ಇತ್ತು. ಕೋವಿಡ್ ಟೈಮ್ ಅನ್ಸುತ್ತೆ, ಕೋವಿಡ್ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಕೋವಿಡ್ ಆಯಿತು. ಅದಾದ್ಮೇಲೆ ಸುಮಾರು ಒಂದು ವರ್ಷ ಪಾಪ ಗುರುಗಳು, ನಾನು ಅವ್ರನ್ನ ಎಷ್ಟೇ ಪ್ರೀತಿಸಿದ್ರು ನನಗೆ ಆ ಹಾಡಿಗೆ ಕೂತ್ಕೊಳ್ಳೋಕೆ ಟೈಮೇ ಆಗ್ತಾಯಿಲ್ಲ. ಯಾಕಂದರೆ ಹಾಡು ಏನೋ ಒಂದು ಹಾಡು ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಚೆನ್ನಾಗಿ ಮಾಡಬೇಕು, ಇದು ಯಾವಾಗಾದ್ರೂ ಕೂತ್ಕೊಂಡ್ರೆ ಅದೇನೋ ಒಂದು ಮ್ಯಾಜಿಕಲ್ ಆಗಿರಬೇಕು ಅಂತ ಒಂದು ಮೂಮೆಂಟಲ್ಲಿ ಆ ಟೈಮ್ ಮಾಡಿಕೊಂಡು ಕೂತ್ಕೊಂಡ್ವಿ. ಗುರುಗಳೇ ಬಂದರು. ತುಂಬ ಪೇಷನ್ಸಲ್ಲಿ ನನಗೋಸ್ಕರ ಕಾದರು. ನಾನು ಅವ್ರ ಮುಂದೆ ಭಾಳ ತುಂಬ ಚಿಕ್ಕವನು, ಬಟ್ ನಾನು ಅವ್ರನ್ನ ಕಾಯಿಸಿದ್ದಕ್ಕೆ ಎಲ್ಲರ ಮುಂದೆ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಗುರುಗಳೇ. ಅದಾದರೆ ಬಟ್ ಹಾಡನ್ನ ಭಾಳ ಅದ್ಭುತವಾಗಿ
ಕಂಪೋಸಿಂಗ್ ಟೈಮಲ್ಲೂ ಗುರುಗಳಿದ್ರು. ಅವ್ರು ಇದ್ದಾಗಲೇ ಆ ವೈಬ್ರೇಷನ್ ಸ್ಟುಡಿಯೋದಲ್ಲಿ ಇರುತ್ತೆ. ನಾನೇನು ಹೆಚ್ಚಾಗಿ ಮಾಡೋದು ಬೇಕಿಲ್ಲ, ಅವರ ಒಂದು ಆರ ಇದ್ರೇ ಎಲ್ಲನೂ ಕರೆಕ್ಟಾಗಿ ಆಗೋಗ್ಬಿಡುತ್ತೆ. ಆ್ಯಂಡ್ ಇದ್ರ ಜೊತೆಯಲ್ಲಿ ಇನ್ನೊಂದು ಶಕ್ತಿಯಾಗಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಕೂತ್ಕೊಂಡ್ರು. ಅವರ ಸಾಹಿತ್ಯದ ಬಗ್ಗೆ ನಾನು ಹೇಳಂಗೆ ಇಲ್ಲ. ಎಲ್ಲ ಥರ ಜಾನರ್ನ ಮುಟ್ಟಿದಂಥ ಯಾಡು ಮುಟ್ಟದ ಸೊಪ್ಪಿಲ್ಲ ಅನ್ನಂಗೆ ನಾಗೇಂದ್ರ ಪ್ರಸಾದ್ ಅವರು ಮುಟ್ಟದೇ ಇರೋಂಥ ಜಾನರೇ ಇಲ್ಲ. ಅದೆಲ್ಲದರಲ್ಲೂ ಅವರು ನಿಸ್ಸೀಮರಾಗಿರ್ತಾರೆ. ಇದರಲ್ಲಿ ಇನ್ನೊಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದು ರಾಜೇಶ್ ಕೃಷ್ಣನ್ ಅಣ್ಣ. ಆ ಅಣ್ಣನ ಬಗ್ಗೆ ನಾನು ಏನು ಹೇಳಬೇಕಂದ್ರೆ ಹಾಡು ಕಳಿಸ್ದೆ. ಅವರು ಕನ್ನಡ ಇಂಡಸ್ಟ್ರಿ ಕಂಡಂಥ ನಮ್ಮ ಕನ್ನಡಕ್ಕೆ SP ಬಾಲಸುಬ್ರಹ್ಮಣ್ಯಂ ಅವರು ಅವರೇನೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಬರೀ ವಾಯ್ಸಲ್ಲ, ಗುಣದಲ್ಲೂ ಕೂಡ ಖಂಡಿತವಾಗ್ಲೂ SP ಬಾಲಸುಬ್ರಹ್ಮಣ್ಯಂ ಸರ್ ಗುಣಗಳೇ ಎಲ್ಲವೂ ಇರೋದು. ಯಾಕಂದರೆ ಈ ಹಾಡು ಕಳಿಸಿ ಹಾಡು ಆಡಿದ್ಮೇಲೆ ₹1 ಅವರು ಇದಕ್ಕೆ ರೆಮ್ಯುನರೇಷನ್ ತೊಗೊಂಡಿಲ್ಲ. ಅವರು ₹1 ರೆಮ್ಯುನರೇಷನ್ ತೊಗೊಂಡಿಲ್ಲ. ಇದು ದೇವರ ಹಾಡು ಅರ್ಜುನ್, ಆ್ಯಂಡ್ ನಿನ್ನ ಹಾಡು, ಗುರುಗಳ ಹಾಡು, ಯಾವುದೇ ಕಾರಣಕ್ಕೂ ನನಗೆ ದುಡ್ಡು ಬೇಡ ಅಂತ ಹೇಳಿ ಒಂದು ವಾಯ್ಸ್ ನೋಟ್ ಕಳಿಸಿದ್ರು. ಆ ವಾಯ್ಸ್ ನೋಟ್ ಗುರುಗಳಿಗೆ ಮಾತ್ರ ತುಂಬ ಪರ್ಸ್ನಲ್ ಆಗಿತ್ತು. ನಾನು ಕಳಿಸ್ಕೊಟ್ಟೆ. ಯಾಕಂದರೆ ಒಂದು ಕಮ್ಮಿ ಅಂದರೆ ಒಂದು ನಿಮಿಷದ ವಾಯ್ಸ್ ನೋಟ್ ಇರ್ಬೋದು. ಆ 1 ನಿಮಿಷನೂ ಹಾಡು ಆಡಿದ್ಮೇಲೆ ಅಣ್ಣ ಬಂದು 1 ನಿಮಿಷ ಕೂಡ ಅವ್ರು ಮಾತಾಡಿದ್ದು ಇಡೀ ಮಾತಲ್ಲಿ ಅವರು ಕಣ್ಣೀರೇ ತುಂಬಿಕೊಂಡಿದ್ದು, ಹತ್ಕೊಂಡು ಮಾತಾಡಿದ್ರು. ನನಗೇನು ಮಾಡೋಕ್ಕೆ ಗೊತ್ತಾಗಿಲ್ಲ. ಕಮ್ಮಿ ಅಂದರೆ ಒಂದು 100-150 ಸರಿ ಹಾಡು ಕೇಳಿದ್ದೀನಿ ರೆಕಾರ್ಡ್ ಆದಮೇಲೆ. ಪ್ರತಿ ಸತಿನೂ ರೋಮಾಂಚನ ಆಗ್ತಾಯಿದೆ ನನಗೆ. ಮಹದೇಶ್ವರನೇ ಬಂದಂಗೆ ಫೀಲ್ ಆಗ್ತಾಯಿದೆ. ಅರ್ಜುನ್, ನನಗೆ ತುಂಬ ಥ್ಯಾಂಕ್ಸ್ ಈ ಹಾಡು ಕೊಟ್ಟಿದ್ದಕ್ಕೆ. ಅಂದರು ಅಣ್ಣ, ನೀವು ಹಾಡಿದ್ದಕ್ಕೆ ಇದಕ್ಕೊಂದು ಈ ಆತ್ಮ ಒಂದು ಪರಮಾತ್ಮ ಆಗೋಯ್ತು ಈ ಹಾಡು ಅನ್ನೋ ರೀತಿನಲ್ಲಿ ಹೇಳಿದ್ವಿ. ಇವತ್ತು ನಾಗೇಂದ್ರ ಪ್ರಸಾದ್ ಅಣ್ಣ ಆಗಲಿ, ರಾಜೇಶ್ ಕೃಷ್ಣನ್ ಅವ್ರಿಗಾಗಲಿ ಬಹಳ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅದ್ಭುತವಾದ ಹಾಡು, ಅದ್ಭುತವಾದ ಮ್ಯೂಸಿಕ್ಕು, ಅದ್ಭುತವಾದ ಲಿರಿಕ್ಸು, ಒಂದಷ್ಟು ಅದ್ಭುತಗಳು ಸೇರಿದ್ರೆ ಎಸ್. ಕಾರಣ ಗುರುಗಳೇ ಸರ್. ನನಗೆ ಮಾದೇಶ್ವರನ ಹಾಡು ಅಂದಿದ ತಕ್ಷಣ ನಾನು ಅದು ನೀವು ಹೇಳ್ದಂಗೆ ಫಸ್ಟು ಐಡಿಯಾ ಮಾಡಿದ್ದು. ಗುರುಗಳು ಹೇಳಿದ್ದು ತುಂಬ ಹಾಡುಗಳ ಥರ ಬಂದಿದೆ ಅರ್ಜುನ್, ಅದು ಖಂಡಿತವಾಗ್ಲೂ ಮಾಡೋಣ. ಬಟ್ ನನಗೆ ಪರ್ಸ್ನಲ್ ಆಗಿ ಈ ಥರದ ಹಾಡು ಮಾದೇಶ್ವರನ ಹಾಡು ಕೇಳೋಕ್ಕೆ ಇಷ್ಟ, ಅಭಿಮಾನಿಯಾಗಿ ಅಥವಾ ಒಬ್ಬ ಭಕ್ತನಾಗಿ. ಸೊ ಈ ಥರದ ಹಾಡುಗಳಿಲ್ಲ ಎಲ್ಲವೂ. ಅವ್ರು ನೀವು ಹೇಳಿದಂಗೆ ಒಂದು ಜಾನರಲ್ಲಿದೆ. ನಾವು ಯಾಕೆ ಈ ಥರ ಯಾವಾಗಲೂ ಹಾಯಾಗಿರಬೇಕು, ಮಾದೇಶ್ವರನ ಕಣ್ಮುಂದೆ ನೋಡ್ದಂಗೆ ಅನ್ನಿಸ್ಬೇಕು, ಆ ಥರದ್ದು ಒಂದು ಹಾಡು ಮಾಡೋಣ, ಸಿಂಪಲ್ ಆಗಿ ಮೆಲಡಿಯಕ್ಕೆ ಮಾಡೋಣ ಅಂತ.